ಮತ್ತೊಂದು ಕಡೆ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಾ ಇರುವಂಥದ್ದು, ಇದು ಮುಸ್ಲಿಮರ ಓಲೈಕೆಗಾಗಿ ವೋಟ್ ಬ್ಯಾಂಕ್ಗಾಗಿ ಮಾಡ್ತಿರುವಂಥ ಒಂದು ತಂತ್ರಗಳು. ಸರ್, ಅವರು ಯಾರಿಗಾರು ಓಲೈಕೆ ಮಾಡಿಕೊಳ್ಳಿ, ಯಾರು ಆಡಳಿತ ಮಾಡಲಿ, ಕರ್ನಾಟಕದಲ್ಲಿ ಕನ್ನಡ ಭಾಷಾಭಾರ ಪ್ರಾಂತ್ಯ ಆದಮೇಲೆ ನಿಮಗೆ ಗೊತ್ತಿಲ್ವಾ ಕರ್ನಾಟಕದಲ್ಲಿ ಕನ್ನಡ ಅಂತ? ನೀವು ಕನ್ನಡದಲ್ಲೇ ಪ್ರಿಂಟ್ ಮಾಡಿಸ್ತಾನೆ, ಬರೀ ಉರ್ದುನಲ್ಲಿ ಮಾಡಿಸಿ ನೀವು ಮತ ಬ್ಯಾಂಕನ್ನು ನೀವು ಭದ್ರ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀರಾ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನೋಡಿ, ಇಂಥ ಕೆಲಸಗಳಾದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಪಾಠ ಕಲಿಸ್ಬೇಕಾಗುತ್ತೆ. ದಿನೇಶ್ ಗುಂಡೂರಾವ್ ಅವರೇ, 82ರ ಗೋಕಾಕ್ ಚಳುವಳಿ ನೆನಪಿರಲಿ. ನಿಮ್ಮ ತಂದೆಯವರೇ ಅವತ್ತು ಮುಖ್ಯಮಂತ್ರಿ, ಅವತ್ತು ಅಸಡ್ಡೆ ಮಾಡಿದ್ರು ಕನ್ನಡದ ಬಗ್ಗೆ, ಸರ್ಕಾರ ಬಿದ್ದೋಯ್ತು. ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದು ನಿಮ್ಮಿಂದ ಆಗಿಲ್ಲ, ಅಧಿಕಾರಿಗಳಿಂದ ಆಗಿದೆ. ಕೂಡಲೇ ಮಧ್ಯೆ ಪ್ರವೇಶ ಮಾಡಿ ಇದನ್ನು ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಡ್ತೀನಿ. ಅಂದರೆ ಅಂದು ಅಪ್ಪ ಇಂದು ಮಗ ಅಂತೀರ ಸರ್? ಖಂಡಿತವಾಗ್ಲೂ ಅಲ್ಲ, ಹೇಳಲೇಬೇಕು. ನೋಡಿ, ನಾಡು ನುಡಿ ಸಂಸ್ಕೃತಿ ಬಂದಾಗ ಯಾರು ದೊಡ್ಡವರಲ್ಲ ನಮಗೆ. ಇವತ್ತು ಅವ್ರು ಯಾರು ಏನು ಹೋರಾಟ ಮಾಡಿ ಬಂದಿಲ್ಲ. ಇವತ್ತು ಹೋರಾಟ ಮಾಡಿಕೊಂಡೇ ಜೀವನ ಕಳೀತಾ ಇದ್ದೀವಿ ನಾವು. ಆ ಕಷ್ಟ ನಮಗೆ ಗೊತ್ತಿದೆ, ಇವ್ರಿಗೇನು ಗೊತ್ತಿದೆ? ಕೇರಳದಲ್ಲಿ ಇತ್ತೀಚೆಗಷ್ಟೇ ಒಂದು ಹೊಸ ಬೈಲ ಮಾಡಿಕೊಂಡ್ರು, ಕೇರಳದಲ್ಲಿ ಮಲಯಾಳಮ್ಮೆ ಸಾರ್ವಭೌಮ ಅಂತ. ಅದು ತಾಕತ್ತು, ಅಲ್ಲಿರುವಂಥ ರಾಜಕಾರಣಿಗಳಿಗೆ ಅದು ತಾಕತ್ತು. ಆ ತಾಕತ್ತು ಇಲ್ಲಿ ಬರಬೇಕು ಅಂತ ನಮ್ಮ ಆಸೆ. ಎಲ್ಲಿವರೆಗೂ ಹೋರಾಟ ಮಾಡಬೇಕು ಕರ್ನಾಟಕದಲ್ಲಿ? ಇದು ನಿಮಗೆ ಗೊತ್ತಾಗಲ್ವಾ? ಚಿಕ್ಕ ಮಕ್ಕಳಾದ್ರೆ ಹೇಳ್ಬೋದು. ದಿನೇಶ್ ಗುಂಡೂರವರು ವಿದ್ಯಾವಂತರು, ಎಲ್ಲವನ್ನೂ ತಿಳ್ಕೊಂಡಿರುವಂಥವ್ರು. ಇಂಥ ತಪ್ಪು ಅವರಿಂದ ಆಗಿದ್ದಕ್ಕೆ ನನಗೆ ತುಂಬ ನೋವಾಗಿದೆ. ಈ ಕೂಡಲೇ ಬೇಷರತ್ತಾಗಿ ನೀವು ಕ್ಷಮೆ ಕೇಳಿಬಿಡಿ, ಬೇರೆ ಮಾತೇ ಇಲ್ಲ. ಅದೇನಾದ್ರು ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ, ಅದು ಅನಿವಾರ್ಯ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಸಾರಾ ಗೋವಿಂದ್ ಅವರು ಹೇಳ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ, ಅದು ಯಾರೇ ದೊಡ್ಡವರಾಗಿರಲಿ ಇದನ್ನು ಬೇಷರತ್ತಾಗಿ ದಿನೇಶ್ ಗುಂಡೂರಾವ್ ಅವರು ಕ್ಷಮಾಪಣೆ ಕೇಳಲೇಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೋರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.